hero. Your attention, please. As the Cuban kid always said, here we meet once again. ಯಾವನು ನೀನ್ ಕಾಂಚಿ ಪಿಂಜಿ ನಮ್ಮ ಮಟ್ಟಿ ಕ್ವಾಣೆಯಿಂದ ಆಚೆಗೆ ಬರ್ತಾ ಇದ್ದಿ? ಏ ಪಾರು, ನಾನು ಕಾಂಜಿ ಪಿಂಜಿ ಅಲ್ಲ, ನಿಮ್ಮ ಅಕ್ಕನ ಗಂಡ. ತಾವು ಇದೇನೋ ಪಟಾಪಟಿ ಚಡ್ಡಿ ಹಾಕೊಳ್ದೆ ಗೋಣಿ ಚೀಲ ಹಾಕೊಂಡ್ಬಿಟ್ಟಿದ್ದೀರಿ. ಇದು ಕನ್ನಡಕ. ಅಯ್ಯೋ ತಟ್ಟು ಪಟ್ಟುತ್ತದೆ, ಇದು ಗೋಣಿ ಚೀಲ ಅಲ್ಲ, ಜೀನ್ಸ್ ಪ್ಯಾಂಟು. ಇದು ಬರೀ ಕನ್ನಡಕ ಅಲ್ಲ, ಕಲರ್ ಕೂಲಿಂಗ್ ಗ್ಲಾಸು. ಮತ್ತೆ ಅಕ್ಕ ಹೇಳ್ತಾ ಇದ್ಲು ನಿಮಗ್ ಪಟಾಪಟ್ಟಿ ಚಡ್ಡಿ ಬಿಟ್ರೆ ಬೇರೆ ಏನು ಹಾಕೊಳಕ್ ಬರಕಿಲ್ಲ ಅಂತ. ನೀವ್ ಯಾನೇ ಹೇಳಿ ಬಾವ, ನೀವು ಪಟಾಪಟ್ಟಿ ಚಡ್ಡಿಲಿ ಚಂದ ಕಾಣಿಸ್ತೀರ. ನೀನು ನಿಮ್ಮ ಅಕ್ಕನ ತರ ಗುಗ್ಗು ಪಟ್ಟೆತ್ತದು, ಇವೆಲ್ಲ ನಿಮಗೆ ಅರ್ಥ ಆಗಲ್ಲ. ಏನ್ ನಿನ್ ಪ್ರಾಬ್ಲಮ್ಮು? ನಾನು ಇನ್ನೂ ಹಳ್ಳಿ ಹೆಂಗ್ಸಲ್ಲ, ಎಳ್ಸು. ಪಾರು, ನಾದ್ನಿ ತರ ಇರ್ಬೇಕು, ಅರ್ಥ ಮಾಡ್ಕೋ. ಅಕ್ಕ ನಿಮ್ನ ಚಂದಾಗಿ ನೋಡ್ಕೊಂಡಂಗೆ ನಿಮ್ನ ನೋಡ್ಕೊಬೇಕಂತಲ್ವ ನನ್ನ ಇಲ್ಲಿ ಕಳ್ಸಿರೋದು. ನೀವ್ ಯಾರು ಬೇಜಾರು ಮಾಡ್ಕೊಂಬಿಡಿ, ಅವಳೇ ನಾನು ಅಂತ ಅನ್ಕೊಂಬಿಡಿ. ರೇ, ಇಷ್ಟು ದಿನ ಆದ್ರೂ ನನ್ನ ಬೈಕನ್ನ ಈಡೇರ್ಸಿಲ್ಲ, ಇವಾಗಾದ್ರೂ ಈಡೇರ್ಸ್ತೀರಾ ಇಲ್ವಾ ಅಂತ ಹೇಳಿ. ಪಾರು, ಬಾಯಿಗೆ ಬಂದಂಗ ಮಾತಾಬೇಡ, ಸುಮ್ಮನ್ ಬಿಡು ಗಾಡಿಯ. ಶ್ರೀ ರಾಮ ಚಂದ್ರ ಗೌಡ, ಒಂದೊಂದ್ಕಿಂತ ನನ್ನ ಬೈಕನ್ನ ಈಡೇರಿಸ್ಬಿಡಿ, ಆಮೇಲೆ ನಿಮ್ಮ ಹತ್ರ ನಾನು ಏನು ಕೇಳಕ್ಕಿಲ್ಲ. ಬಾಯ್ಕೆ ಅನ್ಕೊಂಡ್ ದಂಡಕ್ ಬಂದ್ರೆ ಪಾರ್ಟ್ಸ್ ಕಳಿಸ್ಬಿಡ್ತೀನಿ. ಬನ್ನಿ ಜಾನಿಯವರೇ, ಇದು ಯಾಕೊಳ್ಳೆ ಮುಖನ ಬಾಲ ಸುತ್ತ ಕೊತ್ತಿ ತರ ಮಾಡ್ಕೊಂಡಿದ್ದೀರಿ? ಅವ್ರೇ ನನ್ನ ವಿಷಯ ಬಿಡಿ, ನೀವ್ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಗೌಡ್ರ ಏನಾದ್ರು ಹೇಳಿದ್ರೆ ಹೇಳಿ, ಕೈ ಕಾಲು ಮುರಿದಾಕ್ಬಿಡ್ತೀನಿ. ಜಾನಿಯವರೇ, ಹಂಗೆಲ್ಲ ಏನು ಇಲ್ಲ ಕಂಬುಡಿ, ನಮ್ಮ ಬಾಬಾ ನನ್ನ ಬೈಕೇನೆ ಈಡೇರ್ಸಲ್ಲ ಅಂತಾರೆ, ಅದಕ್ಕೆ ನಾನು ಬೇಜಾರಲ್ಲ ಅವನಿಗೆ. ಪಾರೋರೆ, ನಿಮಗ್ ಬೈಕೇನಾ? ಅದೇನ್ ಬೈಕ್ ಅಂತ ನನ್ಗೆ ಹೇಳಿ ಪಾರೋರೆ, ನಾನು ಈಡೇರಿಸ್ತೀನಿ. ಜಾನಿಯವರೇ, ಇದುವರೆಗೂ ನೀವು ಮದ್ರವ್ರ ಬೈಕೇನೆ ಈಡೇರ್ಸಿಲ್ಲ, ಇನ್ನ ನನ್ನ ಬೈಕೆ ಈಡೇರ್ಸಿರಾ? ಅದೆಲ್ಲ ನಿಮ್ ಕೈಲಿ ಆಗಕ್ಕಿಲ್ಲ ಕಂಬುಡಿ. ಪಾರೋರೆ, ಮನೇಲಿ ಮಾಡೋ ಜಿಲೇಬಿಗೂ ಅಂಗಡಿಯಿಂದ ತರೋ ಜಿಲೇಬಿಗೂ ವ್ಯತ್ಯಾಸ ಇರುತ್ತಲ್ವಾ? ಯಾಕೆಂದ್ರೆ ಸಕ್ಕರೆನ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗ್ಬಿಟ್ಟಿರುತ್ತೆ. ಆದ್ರೆ ನಿಮ್ಮ ವಿಷಯದಲ್ಲಿ ಬ್ರಹ್ಮ ಸರಿಯಾಗಿ ಮಿಕ್ಸ್ ಮಾಡಿ ನನಗೋಸ್ಕರ ಅಂತ ಕಳಿಸ್ಬಿಟ್ಟಿದ್ದಾನೆ. ಅದೇನ್ ಬೈಕ್ ಅಂತ ಹೇಳ್ಕೊಂಬಿಡಿ. ಜಾನಿಯವರೇ, ಯಾನಾದು ಗುಸ್ಗುಸು ಪಿಸ್ಪಿಸು? ಪಾರೋರೆ, ನಾನು ಇರೋದೇ ನಿಮ್ ಬೈಕ್ ಈಡೇರ್ಸಕ್ಕಲ್ವಾ, ಅದೇನ್ ಹೇಳ್ಕೊಳ್ಳಿ ಅಂದೆ. ಜಾನಿಯವರೇ, ನೀವು ಈ ಪಾಟಿ ಕೇಳ್ಕೊತಿದ್ದೀರಿ ಅಂತ ಹೇಳ್ತೀನಿ, ಆದ್ರೆ ಬೇಜಾರು ಮಾಡ್ಕೊಂಬೇಡಿ, ನಿಮ್ ಕೈಲಿ ಆದ್ರೆ ಮಾಡಿ, ಇಲ್ಲಾಂದ್ರೂ ಪರವಾಗಿಲ್ಲ. ಪಾರೋರೆ, ನನ್ನಿಂದ ಆಗದೆ ಇರೋ ಕೆಲಸ ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಅದೇನು ಅಂತ ಹೇಳಿ, ಚಿಟ್ಕಿ ಹೊಡೆದ್ರಲ್ಲಿ ಮುಗಿಸ್ಬಿಡ್ತೀನಿ. ಜಾನಿಯವರೇ, ನಂಗೆ ಟಬ್ನಲ್ಲಿ ಆಟ ಆಡ್ಬೇಕು ಅಂತ ಸಾನೇ ಆಸೆನಿ, ಅದನ್ನ ನಮ್ಮ ಬಾವಂತವ ಹೇಳ್ಕೊಳ್ಳವ ಅಂತ ಹೋದ್ರೆ ಅವ್ರು ನನ್ನ ಮಾತೆ ಕೇಳಿಸ್ಕೊಳ್ಳಲ್ಲ ಅಂತೀನಿ. ಪಾರೋರೆ, ಗೌಡ್ರಿಗೆ ತೋಟದಲ್ಲಿರೋ ಬೋರ್ವೆಲ್ಲು ಹರಿತಾ ಇರೋ ಚಾನಲ್ಲು ಇದ್ರ ಬಗ್ಗೆ ಮಾತ್ರ ಗೊತ್ತಿರುತ್ತೆ, ಈ ಟಬ್ ಬಗ್ಗೆ ಎಲ್ಲ ಗೊತ್ತಿರಲ್ಲ. ಟಬ್ ಬೇಕಾದ್ರೆ ಹೇಳಿ, ನಾನ್ ತಗೊಂಡ್ಬರ್ತೀನಿ, ಇಬ್ರು ಒಟ್ಟಿಗೆ ಆಟ ಆಡೋಣ. ಜಾನಿಯವರೇ, ನಾ ಹೇಳಿದ್ದು ನೀರಲ್ಲಿ ಆಟ ಆಡೋ ಟಬ್ ಅಲ್ಲ, ಐಕ್ಲಿ ಇಟ್ಕೊಂಡು ಆಟ ಆಡ್ತಾರಲ್ಲ ಆ ಟಬ್ಬು. ಪಾರೋರೆ, ಅದು ಟಬ್ ಅಲ್ಲ, ಟ್ಯಾಬ್. ಹಿಡಿದ್ರಿ ಜಾಡ. ಪಾರು ಪಾರು ಹೇ ಪಾರು, ಹೇಳೇ ನೀನು ಏನ? ಪಾರೋರೆ, ಹೇಗಿದೆ ರಿಂಗ್ಟೂನು? ಈ ಹಾಡಂದ್ರೆ ನನಗೆ ತುಂಬಾ ಇಷ್ಟ. ಯಾಕೆ ಹೇಳಿ? ಅದ್ ನನ್ಗೇನ್ ಗೊತ್ತು, ನೀವೇ ಹೇಳ್ಬೇಕು. ಈ ಹಾಡಲ್ಲಿ ಪಾರು ಅನ್ನೋ ಹೆಸರು ಇದೆಯಲ್ಲ, ಅದಕ್ಕೆ. ಯಾಕೆ ನಿಮಗೆ ಪಾರು ಅನ್ನೋ ಹೆಸರು ಆ ಪಾಟಿ ಇಷ್ಟ? ಓ, ನಂಗೆ ಗೊತ್ತಾಯ್ತು ಕಂಬುಡಿ, ನೀವು ಮದ್ವೆಗಿನ್ನ ಮುಂಚೆ ಯಾರಾದ್ರೂ ಪಾರ್ವತಿ ಅನ್ನೋ ಹುಡುಗಿನ ಪಿರುತಿ ಮಾಡಿದ್ರಾ? ಮದ್ವೆಗಿಂತ ಮುಂಚೆ ಪ್ರೀತಿ ಮಾಡಿರ್ಲಿಲ್ಲ ಪಾರೋರೆ, ಮದ್ವೆ ಆದ್ಮೇಲೆ ಮಾಡ್ತಾ ಇದ್ದೀನಿ. ಮದ್ವೆ ಆದ್ಮೇಲೆ ಕೆಲವರು ಅವ್ರವ್ರ ಎಂಟ್ರನ್ನ ಚಾನೆ ಪಿರುತಿ ಮಾಡ್ತಾರೆ, ಹಂಗೆ ನೀವು ಮದ್ರವ್ರನ್ನ ಪಿರುತಿ ಮಾಡ್ತೀರ ಅಂತ ನಂಗೆ ಗೊತ್ತು ಕಂಬುಡಿ. ಪಾರೋರೆ, ನಾನು ಹೇಳೋದನ್ನ ನೀವು ಯಾಕೆ ಹೆಂಗೆ ಅರ್ಥ ಮಾಡ್ಕೋತೀರಾ? ಅಯ್ಯೋ, ಹಂಗೂ ಇಲ್ಲ ಹಿಂಗೂ ಇಲ್ಲ, ನಂಗೆ ಸಾನೆ ಕ್ಯಾಮ್ ಇದೆ, ನಾನು ಬರ್ತೀನಿ. ಅಲ್ಲ ಪಾರೋರೆ, ಇನ್ನೇನು ಹಿಡಿಬೇಕು ಅನ್ನೋಷ್ಟರಲ್ಲಿ ಪಾರಿವಾಳ ಥರ ಹಾರೋಗ್ಬಿಟ್ರಲ್ಲಪ್ಪ. ದೊಡ್ಡವರು ಹೇಳಿಲ್ವೇ, ಮರಳಿ ಯತ್ನವ ಮಾಡು ಅಂತ ಟ್ರೈ ಮಾಡ್ತಾನೆ ಇರ್ತೀನಿ. ಆದರೂ ನನ್ನ ಬಜೆಟ್ಗೆ ಟ್ಯಾಬ್ ಸ್ವಲ್ಪ ಕಾಸ್ಟ್ಲಿ ಆಯಿತು. ಛೇ, ಪ್ರೀತಿಗೋಸ್ಕರ ಯಾರ್ಯಾರು ಏನೇನೋ ಮಾಡ್ತಾರೆ, ಟ್ಯಾಬ್ ಯಾವ ಲೆಕ್ಕ? ಮಧುರ ಅವರೇ,
ಗೌಡ್ರೆ ಏನ್ ಕನ್ಸ್ ಕಾಣ್ತಿದ್ರಾ? ನೀವು ಎದುರಿಗೆ ಬಂದ್ರೆ ಕಂಚೇನ ನನ್ನ ಮನಸ್ಸೇ ಕರ್ಗೋಗ್ಬಿಡ್ತದೆ. ಏನಂದ್ರೆ? ಜೀವನ ಪೂರ್ತಿ ಕನ್ಸು ಕಾಣೋದೇ ಆಗೋಯ್ತು ಕಂಬುಡಿ ಅಂದಿ. ನಿನ್ನೆ ರಾತ್ರಿ ಯಾವ್ದೋ ಜೋರಾಗಿ ಕನ್ಸ್ ಕಂಡಿರೋ ಹಾಗಿದೆ. ಗೆಟಪ್ ಸೆಟಪ್ ಎಲ್ಲ ಚೇಂಜ್ ಆಗ್ಬಿಟ್ಟಿದ್ಯಲ್ಲ. ನಿಮ್ಗೊಂದು ನಿಜ ಹೇಳ, ನೀವು ಇವಳ ಸುಳ್ಳೆ ಇಷ್ಟ ಆಯ್ತದೆ, ಇಂದಿಟ ಇಷ್ಟ ಆಗಲ್ವಾ ಇವಳಿ? ನೀವ್ ಇವತ್ತು 21 ವರ್ಷದ ಹುಡುಗನ್ ತರ ಕಾಣಿಸ್ತಿದ್ದೀರಾ. ಸ್ಟೈಲು ಸ್ಟೈಲು ಜಗ ಜಗ ಮಗ ಸ್ಟೈಲು ಗೆಲುವೆ ನನ್ನಯ ಮಧುರ ಅವ್ರೆ, ನಾವೊಂದಿಟ ಇವಳೆ ಹೇಳಿ. ನೀವು 18 ವರ್ಷದ ಹುಡುಗಿ ಥರ ಕಾಣ್ತಾ ಇದ್ದಾರೆ. ನಿಮ್ಗೆ 18 ವರ್ಷ, ನನಗೆ 21 ವರ್ಷ. ಬನ್ನಿ ಇಬ್ರು ಮದುವೆ ಆಗ್ಬಿಡೋ. ಏನಂದ್ರೆ? ಮದುವೆ ಎಂಟರ ಲಕ ಲಕ ಅಂತ ಹೊಳಿತಾ ಇದ್ದಾರೆ ಅಂದಿ. ನಾನ್ ನಿಮ್ನ ಹೊಗ್ಳದೆ ಅಂತ ನೀವ್ ನನ್ನ ಸುಮ್ನೆ ಹೊಗ್ಳಬೇಡಿ. ಹೋಗಿ ಮಧುರ ಅವ್ರೆ, ನವಿಲು ಅಂತ ಹೇಳಕ ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ ಬೇಡ. ನಿಮ್ಮ ಸೀನ ಪಾಲ್ಸು, ಜೋಗ್ ಪಾಲ್ಸು, ನಿಮ್ಮ ಸ್ಮೈಲು ಯಾರನ್ನ ಬೇಕಾದ್ರೂ ಮಾಡುತ್ತೆ ಐಲು. ಹಲೋ ಯೋಯೋ ಗೌಡ್ರೆ, ಏನು ಕವನೆಲ್ಲ ತುಂಬಾ ಜೋರಾಗ್ಬಿಟ್ಟಿದೆ. ಯಾವ್ದಾದ್ರು ಕನ್ನಡ ಡಿಕ್ಷನರಿ ಓದ್ಕೊಂಬಂದ್ರ? ಮಧುರ ಅವರ, ಇದು ಡಿಕ್ಷನರಿ ಅಲ್ಲ, ಗೌಡನ ಶಾಯಿರಿ. ಹೆಂಗಿದ್ದದು ಗೌಡ್ರೆ? ನಿಮ್ ಶಾಯರಿ ತುಂಬಾ ತುಂಬಾ ಸುಮಾರಾಗಿತ್ತು. ಮಧುರ ಅವ್ರೆ, ನೀವು ತುಂಬಾ ಅಂತ ಏಳಂತ ಕೇಳ್ಬಿಟ್ಟು ನನ್ನ ಹೊಗಳ್ತಿದಾರಿ ಅನ್ಕೊಂಡು, ಆದ್ರೆ ನೀವು ನೋಡ್ರ ಕೂಸ್ಕ ತಿಂಗಳು ಮಾಮೂಲು ತೋರಿಸ್ಬಿಟ್ಟು ಮೋಸ ಮಾಡಿ ಊಟ ಮಾಡಿಸ್ದಂಗ ಮಾಡ್ಬಿಟ್ರಿ. ಗೌಡ್ರೆ, ನೀವ್ ಶಾಯರಿ ಎಲ್ಲ ಹೇಳಿ ನನ್ನ ಹೊಗ್ಳಬೇಕಾಗಿಲ್ಲ. ಯಾವಾಗ್ಲೂ ಮಧುರ ಅವ್ರೆ ಅಂತಿರಲ್ಲ, ಹಾಕರಿದ್ರೆ ಸಾಕು. ಮಧುರ ಅವ್ರ, ನೀವು ಇಷ್ಟ ಅನ್ಬಿಟ್ರೆ ಸಾಕು. ಬೇಕಾದ್ರೆ ಆ ನೀಲ್ ಆಮ್ಸ್ಟಾಂಗ್ ದಾಖಲೆನ ಮುರ್ದಾಕ್ಬಿಡ್ತೀನಿ. ಹಲೋ ಯೋಯೋ ಗೌಡ್ರೆ, ಅವರು ರೆಕಾರ್ಡ್ ಮಾಡಿರೋದು ಚಂದ್ರಗ್ರಹದಲ್ಲಿ ಫಸ್ಟ್ ಕಾಲಿಟ್ಟು, ನಿಮ್ ತರ ಚಂದ್ರಪ್ಪನ ಹೋಟೆಲ್ ಅಲ್ಲ. ಮಧುರ ಅವ್ರೆ, ಚಂದ್ರಲೋಕಕ್ಕೆ ಯಾರು ಬೇಕಾದ್ರೂ ಕಾಲಿಡ್ಬೋದು, ಆದ್ರೆ ನಿಮ್ಮಂತ ಚಂದ್ರಿಕೆ ಮನ್ಸಿಗೆ ಎಂಟ್ರಿ ಕೊಡಕ್ಕೆ ಈ ಯೋ ಗೌಡನ್ ಕಲ್ ಮಾತ್ರ ಸಾಧ್ಯ. ಏನಂದ್ರೆ? ಮಧುರ ಅವ್ರೆ, ಫ್ರೀ ಇದ್ರೆ ಬನ್ನಿ, ಒಂದು ವಾಕಿಂಗ್ ಹೋಗ್ಬಿಟ್ಟು ಹಾಲು ಕುಡ್ಕೊಂಬರ. ಶಾನೆ ಬಿಸ್ಲದಲ್ಲ, ಕಬ್ಬು ಹಾಲು ಕುಡ್ಕೊಂಬರ ಬನ್ನಿ ಅಂದಿ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮಧ್ಯಾಹ್ನ ಯಾರಾದ್ರೂ ವಾಕಿಂಗ್ ಹೋಗ್ತಾರ? ಸುಮ್ನೆ ಅಂಗಡಿಗೆ ಹೋಗಿ ಪಟಾಪಟಿ ಚಡ್ಡಿ ಬನ್ಯನ್ ಮಾರಿ. ಮಿಸ್ಟರ್ ನಟ್ಟೂರ್ ನರೇಶ್ ಅವ್ರಿ, ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಮಂಗ್ಲಾರ್ತಿಗ ₹1 ಸೋಕ್ಸ್ಬಿಟ್ಟು ಜೇಬಲ್ಲಿ ಇಟ್ಕೊಳ್ಳೋ ಜಿಪ್ಪಣ ನೀನು. ನೋಡು, ನನ್ನ ಚಡ್ಡಿ ದುಡ್ಡನ್ನೇರು ಹಂಗೆ ಇಟ್ಕೊಂಡ್ಬಿಟ್ರೆ ನೀ ಹಾಕೊಂಡ್ರೆ ಚಡ್ಡಿನೇ ಕೊಳ್ತೋಯ್ತದೆ. ಮರ್ಯಾದೆಗೆ ದುಡ್ಡು ತಲುಪ್ಸೋ. ಇಕೋ ಪೊನ್ನ ಬಾವು, ನನ್ ಬೈಕೆ ಯಾನು ಅಂತ ಕೇಳಕ್ಕಿಲ್ವಾ? ನಿನ್ನ ಬೈಕೆ ನನಗೆ ಗೊತ್ತಿಲ್ವಾ? ಸುಮ್ಮನೆ ಹೋಗು. ಬಾವು, ಒಂದ್ ಹೆಣ್ಣಿನ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವಳ ಬೈಕೆನ ಈಡೇರ್ಸಲ್ಲ ಅಂತಿರಲ್ಲ, ನೀವ್ ಯಾವ ಸೀಮೆ ಗಂಡ್ಸು? ಗಂಡಸ್ತನಕ್ಕೆ ಸವಾಲ್ ಹಾಕ್ಬಿಟ್ಟ. ನೋಡು, ನಾನು ರೊಚ್ಚಿಗೆಳಕ್ಕಿಂತ ಮುಂಚೆ ಇಲ್ಲಿಂದ ಹೊಂಟೋಗೋ. ನೀವು ನನ್ನ ಬೈಕೆ ಯಾನು ಅಂತ ಕೇಳೋವರೆಗೂ ನಾನು ಇಲ್ಲಿಂದ ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ. ಹೋಗಲ್ವಾ? ಹೋಗಲ್ಲ. ನಾನೇ ಹೋಗ್ತೀನಿ. ಬಾವು, ಬಾವು, ಬಾವು. ಹೋಗಿ ಹೋಗಿ, ನಿಮ್ ತವ ನನ್ನ ಬೈಕೆನ ಹೆಂಗ್ ಈಡೇರ್ಸ್ಕೋಬೇಕು ಅಂತ ನಂಗೆ ಚಂದ ಗೊತ್ತು. ನೀನೇ ಹೋಗ್ಲು ಬಂದೆ? ನೀವು ಫ್ಯಾನ್ ನೋಡ್ಕೊಂಡು ಕಲರ್ ಕನ್ಸ್ ಕಾಣ್ತಾ ಇದ್ರಲ್ಲ, ಆಗ್ಲೇ ಬಂದೆ. ಏನ್ ಕನ್ಸ್ ಕಾಣ್ತಾ ಇದ್ರಿ? ಒಂದು ಸುಂದರವಾದ ಕನಸು. ಆ ಕನಸಲ್ಲಿ ನನ್ನ ಪ್ರೀತಿಯ ಗುಲಾಬಿ ಹೂವು ಆಗ್ತಾನೆ ಅರಳ್ತಾ ಇತ್ತು. ಅಷ್ಟರಲ್ಲಿ ತೋಟ ಕಾಯೋ ನಾಯಿ ತರ ನೀನು ಬಂದು ಆ ಹೂವನ್ನ ಚೂಟಾಕ್ಬಿಟ್ಟೆ. ಜೀವನದ ಪ್ರಯಾಣ ಮುಗಿಸೋ ವಯಸ್ಸಲ್ಲಿ ನಿಮ್ಗೆ ಯಾಕೆ ಪ್ರೀತಿ ಪ್ರೇಮ ಇಲ್ಲ? ಅದೇನಿದ್ರು ನಮ್ಮಂತ ಯೂತ್ಸ್ಗೆ. ನಾನು ಮುದುಕನ್ ತರ ಕಾಣಿಸ್ತೀನೇನೋ? ನೀನ್ ಕಡೆ ಮುದುಕ. ಜಾನಿ ಬಾಯ್, ವಿಗ್ ಹಾಕಿದ್ರೆ ನಾನು ನಿಮ್ಗಿಂತ 10 ವರ್ಷ ಚಿಕ್ಕವನ್ ತರ ಕಾಣ್ತೀನಿ. ಲೈ, ಈಗ ಇಲ್ಲಿಂದ ಎದ್ದೊಂಟೋಗ್ಬಿಡು, ಇಲ್ಲ ಅಂದ್ರೆ ಇರೋ ಕೂದಲನ್ನು ಉದುರಿಸ್ಬಿಡ್ತೀನಿ. ಜಾನಿ ಬಾಯ್, ಮೈಯಲ್ಲಿ ಬಿಸಿ ಇರಬೇಕು. ಆ ಬಿಸಿ ಮೆದ್ಲಿಗೇರಿ ಮೆದ್ಲು ಸಿಡ್ದೋಗ್ಬಿಟ್ರೆ ನೀವು ಕೋಮಾಗ ಹೋಗ್ಬಿಡ್ತೀರಾ. ಲೈ, ಬರ್ಬಾದಿದ್ದಿರೋ ಬ್ಯಾಚುಲರ್ ಪೀಸು, ನಿನ್ಗೇನೋ ಗೊತ್ತು ಪ್ರೀತಿ ಪ್ರೇಮ ಅಂದ್ರೆ? ನನಗೆಲ್ಲ ಗೊತ್ತು ಜಾನಿ ಬಾಯ್. ನಿಮ್ಗೆ ಪ್ರೇಮ ಜ್ವರ ಬಂದಿಲ್ಲ ಅಂತಾನೂ ನನಗೆ ಗೊತ್ತು. ನನಗೆ ಬಂದಿರೋದು ಯಾವುದೇ ಜ್ವರ ಆಗಿದ್ರು ಪರವಾಗಿಲ್ಲ ಕಣೋ, ಆದರೆ ಈ ಜ್ವರದಲ್ಲಿ ಒಂಥರ ಹಿತ ಇದೆ. ಆ ಹಿತನೇ ನನಗೆ ಸಾಕು. ಮನ್ಸು ಸದಾ ಇಂಥ ಹಿತನೇ ಕಣೋ ಬಯಸೋದು. ಈಗಿನ ಕಾಲದಲ್ಲಿ ಬಕೆಟ್ ಬಿದ್ದಿರೋ ಮಕ್ಕಳೇ ಉಳಿಯಲ್ಲ, ಇನ್ನು ಬಾವಿಗೆ ಬಿದ್ದಿರೋ ಮಕ್ಕಳು ಉಳಿತಾವ? ಲೈ, ನಾನು ಬಾವಿಗಾದ್ರೂ ಬೀಳಿ ಕೆರೆಗಾದ್ರೂ ಬೀಳಿ ಈಜ್ಕೊಂಬರೋ ತಾಕತ್ ನನಗಿದೆ. ಜಾನಿ ಬಾಯ್, ನಾವು ಗಾಡಿ ಮೇಲೆ ಹತ್ತಿದ್ರೆ ಊರಿಗೆ ಪ್ರಯಾಣ, ಅದೇ ಗಾಡಿ ನಮ್ಮ ಮೇಲೆ ಹತ್ತಿದ್ರೆ ಸ್ಮಶಾನಕ್ಕೆ ಪ್ರಯಾಣ. ಗೌಡ್ರೆ, ಎಕ್ಸ್ಕ್ಯೂಸ್ ಮಿ ಸರ್, ಗೌಡ್ರನ್ ಕರಿತೀರಾ? ಗೌಡ್ರನ್ ಕರೆಯ? ನಾನೇ ಗೌಡ. ಗೌಡ್ರೆ, ಈ ಸ್ಟೈಲಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಕತ್ಲಲ್ಲಿ ಕರಡಿಗೆ ಹೆಂಗ್ ಜಾಮೂನ್ ತಿನ್ನಿಸ್ಬೇಕು ಅಂತ ಯೋಚನೆ ಮಾಡ್ತಾವನಿ.
ಅದ ಟಿವಿ ನೋಡ್ತಾ ಇದ್ದಿ. ಟಿವಿ ನೋಡ್ಕೊಂಡು ಗಾಡಿ ಓಡ್ಸೋದ್ ಕಲಿತಾ ಇದ್ದೀರಾ? ಗಾಡಿ ಓಡ್ಸಕ್ ಬರಲ್ಲ ಅಂದ್ರೆ ಮದುವೆ ಯಾಕ್ರಿ ಅದ್ರಿ? ಗಾಡಿ ಓಡ್ಸಕ್ಕೂ ಮದುವೆ ಆಗಕ್ಕೂ ಏನ್ ಸಂಬಂಧ? ಗೌಡ್ರೆ ಸಂಬಂಧ ಇದೆ. ಬಗಳು ಈಗ ಪುಟ್ಮಲ್ಲಿ ಅವರು ನನ್ನ ಎಲ್ಲಿಗಾರು ಕರ್ಕೊಂಡು ಹೋಗಿ ಅಂತ ಕೇಳ್ತಾರೆ. ನೀವು ಅವಾಗ ನನ್ಗೆ ಗಾಡಿ ಓಡ್ಸಕ್ ಬರಲ್ಲ ಅಂದ್ರೆ ಅವರು ಬೇರೆಯವ್ರ ಜೊತೆ ಓಡೋಗ್ ಬಿಡ್ತಾರೆ. ನಾನು ಅವಳ ಬಸ್ಸಲ್ಲಿ ಕರ್ಕೊಂಡು ಹೋಯ್ತೀನಿ, ಆಗಲ್ವಾ ಮೆಟ್ರೋದಲ್ಲಿ ಕರ್ಕೊಂಡು ಹೋಯ್ತೀನಿ, ಅದು ಆಗ್ಲಿಲ್ವಾ ಕಾರ್ ಮಾಡ್ಕೊಂಡು ಕರ್ಕೊಂಡು ಹೋಯ್ತೀನಿ. ನೀವು ಇದ್ರಲ್ಲಿ ನಿಮ್ಮ ಹೆಂಡತಿನ ಕರ್ಕೊಂಡು ಹೋದ್ರೆ ಸ್ವಂತ ಗಾಡಿನ ತೊಳೆದು ಒರೆಸಿ ಕೆಸರಲ್ಲಿ ಓಡಿಸ್ದಂಗಾಗುತ್ತೆ. ನೀನು ಈಗ ಇಲ್ಲಿಂದ ಎದ್ದೋಗ್ಲಿಲ್ಲ ಅಂದ್ರೆ ನಿನ್ನ ಭಕ್ತ ಕುಂಬಾರನ ತರ ತುಳಿದಾಕ್ಬಿಡ್ತೀನಿ. ಗೌಡ್ರೆ, ಭಕ್ತ ಕುಂಬಾರದಲ್ಲಿ ಅಣ್ಣವರು ಮಗುನ ಇಷ್ಟೇ ಮಣ್ಣಲ್ಲಿ ತುಳಿದಿದ್ದಾರೆ. ನನ್ನ ಎಷ್ಟು ಮಣ್ಣಲ್ಲಿ ತುಳಿತೀರಾ? ನಿನ್ನ ಮಣ್ಣಲ್ಲಿ ಹಾಕೊಂಡು ತುಳಿಯಲ್ಲಪ್ಪ, ಎಡೂರ್ ಕೆರ ಒಳಗೆ ಹಾಕೊಂಡು ತುಳಿತೀನಿ. ಕುಡಿಯಲು ಹಣ ಕೊಡದ ಕಾರಣ ಗಂಡನಿಂದ ಹೆಂಡತಿಯ ಕೊಲೆ. ಈ ಗಂಡಸರು ತಮ್ಮ ಚಟ ತೀರಿಸ್ಕೊಳಕ್ಕೆ ಹೆಂಡತಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕಟ್ಕೊಂಡಿರೋ ಹೆಂಡತಿನೇ ಕೊಲೆ ಮಾಡ್ತಾರೆ. ಎಂತ ಗಂಡಸ್ರು ಏನೋ. ಮಧು ಡಾರ್ಲಿಂಗ್, ಕಾಫಿ ರೆಡಿ. ಯಾಕೆ ಮಧು ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ನಿಮ್ಮ ಹತ್ರ ಹೇಳೋಷ್ಟು ಟೆನ್ಷನ್ ಏನೂ ಆಗಿಲ್ಲ. ಹೋಗಿ ಕೆಲಸ ನೋಡಿ. ಇದು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನೇ ಟೆನ್ಷನ್ ಅಲ್ಲಿ ಇದ್ರು ಗಂಡ ಹೆಂಡತಿ ಹತ್ರ, ಹೆಂಡತಿ ಗಂಡನ ಹತ್ರ ಹೇಳ್ಕೋಬೇಕು. ಅದೇನು ಹೇಳು. ಈಗ ನಿಮ್ಮ ಹತ್ರ ಹೇಳಿನು ಏನ್ ಪ್ರಯೋಜನ? ಮಧು ಡಾರ್ಲಿಂಗ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಸ್ವಲ್ಪ ಕೂಲ್ ಆಗು. ಏನ್ ಸಾಹೇಬ್ರಿ ಇವತ್ತು ಡಾರ್ಲಿಂಗ್ ಅಂತೆಲ್ಲ ಕರಿತಿದ್ದೀರಾ? ಮಧು ಡಾರ್ಲಿಂಗ್, ಹೆಂಡತಿ ಅಂದ್ರೆ ನೀನು ನೋಡು, ಗಂಡನ ಮನ್ಸ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ. ಹಲೋ ಭಾವುಕ ನಟ, ಈ ನೀನಾಸಂ ನಾಟಕ ಎಲ್ಲ ಬಿಟ್ಟು ವಿಷಯಕ್ಕೆ ಬನ್ನಿ. ಏನಿಲ್ಲ ಮಧು. ಸರಿ, ಹಾಗಾದ್ರೆ ನಾನು ಗ್ರೂಮಿಂಗ್ ಕ್ಲಾಸ್ ಹೋಗ್ತೀನಿ. ಮಧು, ನನಗೆ ಜಸ್ಟ್ ಒಂದು 50,000 ಬೇಕಾಗಿತ್ತು. 50,000 ಬೇಕಿತ್ತ? ನನ್ನನ್ನು ಏನ್ ಅನ್ಕೊಂಡಿದ್ದೀರಾ? ನೀವು ಕೇಳ್ದಾಗೆಲ್ಲ ದುಡ್ಡು ಕೊಡಕ್ಕೆ ಹಿತ್ಲಲ್ಲಿ ಮನಿ ಪ್ಲಾಂಟ್ ಬೆಳೆಸಿದೀನಾ? ಮನಿ ಪ್ಲಾಂಟ್ ಇದ್ದಿದ್ರೆ ನಿನ್ನನ್ನು ಯಾವನ್ ಕೇಳ್ತಿದ್ದ? ಬೇಕಾದಾಗೆಲ್ಲ ಹೋಗಿ ನಾನೇ ಕಿತ್ಕೋತಾ ಇದ್ದೆ. ಅದು ನೀನ್ ಕೇಳಿದ್ದೆಲ್ಲ ಕೊಡೋ ಕಲ್ಪವೃಕ್ಷ ತರಮ್ಮ. ಅಯ್ಯೋ ನಟ ಸಾಮ್ರಾಟ್ ಅವ್ರೆ, ನೀವು ಕಲ್ಪವೃಕ್ಷ ಅಂದ್ರು ಅಷ್ಟೇ, ಅಲ್ಪವೃಕ್ಷ ಅಂದ್ರು ಅಷ್ಟೇ. ನನ್ನ ಹತ್ರ ₹1 ದುಡ್ಡಿಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ನಂಗೆ ಗ್ರೂಮಿಂಗ್ ಕ್ಲಾಸ್ ಲೇಟ್ ಆಯ್ತು, ಹೋಗಿ ತಿಂಡಿ ಮಾಡಿ. ಜನಿಬಾಯ್, ಜನಿಬಾಯ್. ಓ ಏನಪ್ಪಾ ಕಾಕಮುಟ್ಟೆ, ಎಷ್ಟು ಸಲ ಅಂತ ಕಾಲ್ ಮಾಡೋದು? ನೀನು ನನಗೆ ಫೋನ್ ಮಾಡಿದ್ಯಾ? ಎಲ್ಲೋ ಫೋನೇ ಬಂದಿಲ್ಲ. ನಾನ್ ಸುಳ್ಳು ಹೇಳ್ತೀನ? ನಾನು ಯಾವಾಗ ಕಾಲ್ ಮಾಡಿದ್ರು ಯಾರೋ ಪಿಕ್ ಮಾಡ್ಬಿಟ್ಟು ನೀವು ಕರೆ ಮಾಡಿರುವ ಚಂದಾದಾರರು ಬೇರೆ ಕೆರೆಗೆ ನೀರ್ ತರಲು ಹೋಗಿದ್ದಾರೆ ಅಂತ ಹೇಳ್ತಾರೆ. ನೀವ್ ಯಾಕೆ ಕೆರೆಗೆ ನೀರ್ ತರಕ್ ಹೋಗಿದ್ರಿ? ಲೇ ಬಾಂಡ್ಲಿ, ಅದು ಬೇರೆ ಕೆರೆಗೆ ನೀರು ತರಲು ಹೋಗಿದ್ದಾರೆ ಅಲ್ಲ ಕಣೋ, ಬೇರೊಂದು ಕೆರೆಯಲ್ಲಿ ನಿರತರಾಗಿದ್ದಾರೆ ಅಂತ. ಆಗ ಅರ್ಥ ಇಟ್ಬಿಡಿ. ಏನ್ ಫೋನ್ ಮಾಡಿದ್ದು? ಅಂತ ವಿಷಯ ಏನೂ ಇಲ್ಲ, ನನಗೆ ಬೇಜಾರಾಗ್ತಾ ಇತ್ತು. ಹೇಗೂ ನೀವು 4 ತರ ಮನೇಲಿ ಬಿದ್ದಿರ್ತೀರ ಅಂತ ಗೊತ್ತು, ಟೈಮ್ ಪಾಸ್ಗೆ ಅಂತ ಫೋನ್ ಮಾಡಿದೆ. ನಾನೇನೋ 4 ಮನೇಲೆ ಕೂತಿರ್ತೀನಿ, ಓಕೆ. ತಾವೇನೋ ಪ್ರಧಾನ ಮಂತ್ರಿಗಳಿಗೆ ಪರ್ಸನಲ್ ಸೆಕ್ಯೂರಿಟಿ ಆಗಿದ್ದೀರೋ, ತಾವು 4 ಅನ್ನೋದನ್ನ ಮರಿಬೇಡಿ. ನಾನೇ ಸುಮ್ನೆ ನಿಮ್ ತರ ಮನೇಲಿ ಕೂತಿರಲ್ಲ. ಹಿಂದೇನೋ 4 ಜನ ಸೇರಿಸ್ಕೊಂಡು ಕರಾವಳಿ ಯಕ್ಷಗಾನ ಹೇಳ್ಕೊಡ್ತಾ ಇದ್ದೀರೋ? ಇಲ್ಲ ಜನಿಬಾಯ್, ನಿಮ್ ಮನೆ ಗೌಡ್ರ ಮನೆ ಅಂತ ಓಡಾಡ್ತಾ ಇರ್ತೀನಿ. ಲೇ, ಅದೇನೋ ಹೇಳ್ತಾರ ಕಣ, ನಾಯಿಗೆ ಮಾಡಕ್ ಕೆಲಸ ಇಲ್ಲ, ನಿಲ್ಲಕ್ ತಾವಿಲ್ಲ ಅಂತ. ಹಂಗಾಯ್ತು ನಿನ್ ಕತೆ. 4 ಮನೆನ ನಾಯಿ ತರ ಸುತ್ತಿದ್ರೆ ತಾನೆ ಯಾರಿಗಾದ್ರೂ ಪಾಪ ಅನ್ಸಿ ನಿನ್ಗೂ ಒಂದು ತೂಟ ಹಾಕೋದು. ಈಗ ಮಾತ್ ಸಾಕು, ನಿಮ್ಗೂ ಕೆಲಸ ಇಲ್ಲ, ನನ್ಗೂ ಕೆಲಸ ಇಲ್ಲ, ಬನ್ನಿ ಇಬ್ರು ಕೆಲಸ ಮಾಡೋಣ. ಸುಮ್ಮನೆ ತಲೆ ತಿನ್ಬೇಡ, ಮರ್ಯಾದಿಂದ ಹೊರಟೋಗು. ಹೋಗ್ತಾ ಇರಲಿಲ್ಲ ಜಾನಿಬಾಯಿ, ಆದ್ರೆ ಮರ್ಯಾದೆಯಿಂದ ಹೋಗು ಅಂದ್ರಲ್ಲ, ಹೋಗ್ತೀನಿ. ಇಲ್ಲ ಅಂದಿದ್ರೆ ಏನೋ ಮಾಡ್ತಿದ್ದೆ, ಸುಮ್ಮನೆ ಹೋಗ್ಬಿಡ್ತಾ ಇದ್ದೆ. ಬಂಡೆ ಮಧುರವ್ರ Stylo, stylo, chickalaka chicka stylo. ಏನ್ ಗೌಡ್ರೆ, ದಿನಕ್ಕೊಂದು ಗೆಟಪ್ ಚೇಂಜ್ ಆಗ್ತಿದೆ. ಎಲ್ಲಿಗೋ ಸವಾರಿ ಹೊರಟಿರೋ ಹಾಗಿದೆ. ಎಲ್ಲಿಗೂ ಹೊಂಟಿಲ್ಲ, ನೀವು ಬಂದ್ರೆ ಹೋಗಿ ಬಂದ್ಬಿಡ. ಏನಂದ್ರೆ? ಮಧುರವ್ರೆ ಬನ್ನಿ, ಬೈಕ್ಲಿ ಒಂದ್ ರೌಂಡ್ ಹೋಗಿ ಬಂದ್ಬಿಡ. ಗೌಡ್ರೆ, ನಿಮಗೆ ಬೈಕ್ ಓಡ್ಸಕ್ ಬರುತ್ತಾ? ಮಧುರವ್ರೆ, ನೀವು ಜೊತೆಲಿದ್ರೆ ಬೈಕೇನ 2 ಸೀಟ್ ಹೆಲಿಕಾಪ್ಟರ್ನೇ ಓಡಿಸ್ಬಿಡ್ತೀನಿ. ಹೋಗ್ತೀರಾ, ಆದ್ರೆ ವಾಪಸ್ ಬರೋದೇ ಡೌಟು. ನಮಗೂ ಅದೇ ಬೇಕಾಗಿರೋದು. ಏನಂದ್ರೆ? ಮಧುರವ್ರೆ ಬನ್ನಿ, ಒಂದೇ ಒಂದು ರೌಂಡ್ ಹೋಗಿ ಬರೋ. ಬೇಡ ಗೌಡ್ರೆ, ನಾನು ನಿಮ್ಮ ಜೊತೆಗೆ ಬಂದೆ, ನನ್ನ ಕೆಳಗೆ ಬೀಳಿಸ್ತೀರಾ ಅಷ್ಟೇ. ಮಧುರವ್ರೆ, ನಿಮ್ಮನ್ನು ಕೆಳಗೆ ಬೀಳಿಸ್ಬಿಡಕ್ಕ ನನ್ನೇನು ಕಾಲು ಮುರಿದಿರೋ ಕುದುರೆ ಅನ್ಕೊಂಬಿಟ್ರ್ಯಾ? ನಾನು ರೇಸಿಗೆ ಬಿಟ್ಟಿರೋ ಕುದುರೆ. ನೀವು ರೇಸಿಗೆ ಬಿಟ್ಟಿರೋ ಕುದುರೆನಾದ್ರೂ ಆಗಿ, ಕಾಲು ಮುರ್ಕೊಂಡಿರೋ ಕುದುರೆನಾದ್ರೂ ಆಗಿ, ನಾನಂತೂ ನಿಮ್ಮ ಜೊತೆಗೆ ಬರಲ್ಲ. ಮಧುರವ್ರೆ ಹಂಗೆಲ್ಲ ಹೇಳ್ಬೇಡಿ, ಚಾನೆ ಪಸಂದಾಗಿ ರೆಡಿಯಾಗಿ ಬಂದ್ಬಿಟ್ಟಿನಿ. ಬನ್ನಿ ಒಂದು ರೌಂಡ್ ಹೋಗಿ ಬಂದ್ಬಿಡೋ. ನೀವು ಅಷ್ಟೊಂದು ಫ್ರೀ ಆಗಿದ್ರೆ ಜಾನಿ ಮನೇಲಿಲ್ಲ, ತುಂಬಾ ಪಾತ್ರೆಗಳಿವೆ, ಹೋಗಿ ತೊಳ್ದಿಡಿ. ಈ ಪ್ರೀತಿಯು ಈ ರೀತಿಯು
ಶುರುವಾದ ನಂತರ ಎಲ್ಲೋ ಇದ್ದೇನಾ ಏನೋ ಬಂತರ ಪಾರೋರೆ ಒಂದೇ ಒಂದ್ಸಲ ಒಳಗೆ ಬನ್ನಿ ಅಂತ ಕರಿಬಾರ್ದ ಪ್ಲೀಸ್ ಒಂದೇ ಒಂದ್ಸಲ ಕರೀರಿ. ಜಾನಿಯವರೇ ಇನ್ನೂ ಯಾಕೆ ಅಲ್ಲೇ ನಿಂತಿದ್ದೀರಿ, ಬನ್ನಿ ಒಳಕ್ಕೆ. ಪಾರೋರೆ ನೀವು ನನ್ನ ಬೆಡ್ರೂಮ್ ಒಳಗಡೆ ಕರಿತಾ ಇದ್ದೀರಾ? ನಿಮ್ನ ಮನ್ಸೊಳಗೆ ಬಿಟ್ಕೊಂಡಿವ್ನಂತೆ ಇನ್ ಕ್ವಾಣೆ ಒಳಗೆ ಕರೆಯಕ್ಕಿಲ್ವಾ, ಬನ್ನಿ. ಪಾರೋರೆ ನಿಮ್ಮ ಮಾತು ಕೇಳ್ತಾ ಇದ್ರೆ ನನ್ನ ಪ್ರಾಣ ಈಗಲೇ ಹೋಗ್ಬಾರ್ದಿತ್ತ ಅನಿಸ್ತಾ ಇದೆ. ನೀವ್ ಈಗ್ಲೇ ಸತ್ತೋಗ್ಬಿಟ್ರೆ ನಾವಿಬ್ರು ಒಟ್ಟಿಗೆ ಬದುಕೋದ್ ಹೆಂಗ? ಪಾರೋರೆ ನಾನೊಬ್ನೇ ಒಂಟಿ ಅನ್ಕೊಂಡ್ರೆ ನೀವು ಒಟ್ಟಿಗೆ ಬಾಳೋಣ ಅಂತಿದ್ದೀರಾ? ಬನ್ನಿ ಒಳಕ್ಕೆ. ಜಾನಿಯವರೇ ಕೋಣೆ ಒಳಗೆ ಯಾಕೆ ಬಂದ್ರಿ? ಬೇರೆಯವ್ರ ಕೋಣೆ ಒಳಗೆ ಬರ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಕನ್ಸ ಪರೋರೆ ಅದು ಕಾಮನ್ ಸೆನ್ಸ್ ಅಲ್ಲ, ಕಾಮನ್ ಸೆನ್ಸ್. ಪರೋರೆ ಇದೀನಿ ಹೀಗೆ ಕೇಳ್ತಾ ಇದ್ದೀರಾ? ನೀವೇ ತಾನೇ ಒಳಗೆ ಬನ್ನಿ ಅಂತ ಕರೆದಿದ್ದು. ಜಾನಿಯವರೇ ಎಂತ ಮಾತು ಅಂತ ಆಡಿರಿ? ಸಾರಿ, ಐ ಆಮ್ ವೆರಿ ಸಾರಿ ಪರೋರೆ. ನೀವು ಕರೆದ ಹಾಗಾಯ್ತು, ಅದಕ್ಕೆ ಒಳಗಡೆ ಬಂದ್ಬಿಟ್ಟೆ. ಇನ್ಮೇಲೆ ನೀವು ಅಷ್ಟೇ ಈ ಗೌಡ್ರು ರೂಮಿಗೆ ಬರಬೇಡಿ. ನಾ ಯಾಕೆ ಬರ್ಬಾರ್ದು? ಇದ್ ನಮ್ಮ ಅಕ್ಕನ ಕ್ವಾಣೆ, ನನಗ್ ಬರೋ ಅಧಿಕಾರ ಅದೇ. ಪರೋರೆ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಗಿನ್ನೂ ಮದ್ವೆ ಆಗಿಲ್ಲ. ಮದ್ವೆ ಆಗದೆ ಇರೋರು ಮದ್ವೆ ಆಗಿರೋರು ಬೆಡ್ರೂಮಿಗೆ ಬರಬಾರ್ದು. ಅದೆಲ್ಲ ನನಗ್ ಚಂದ ಗೊತ್ತದೆ. ಮೊದ್ಲು ಆಚೆಗೆ ನಡೀರಿ. ಅಲ್ಲ ನಡೀರಿ. ಯಾಕೆ ಹಿಂಗೆ ಬಾಯಿ ಬಡ್ಕೋಬೇಕು? ಅಣ್ಣ ತಂಗಿ ಏನ್ಕಳು ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ. ಅಣ್ಣ ಯಪ್ನವ್ರಿ, ನನ್ನ ಹೆಂಡ್ರಿ ತಂಗಿಗ ಅಣ್ಣ ಎಲ್ಲ ಅನ್ನೋ ಕೊರತನ ನೀವು ನೀಗಿಸ್ಬಿಟ್ರಿ. ಯಾವ್ಯಾವ ಗೌಡ ಖುಷು. ಸಾರಿ, ಐ ಆಮ್ ವೆರಿ ಸಾರಿ. ತೊಂದರೆ ಇಲ್ಲ ಅಣ್ಣ ಯಪ್ನವ್ರೆ, ಮದುವೆ ಆಗದಾರೆ ಹೆಣ್ಣು ಒಟ್ಟಿಲ್ ಒಬ್ಳೆ ಅವಳೆ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ? ರೀ ಗೌಡ್ರೆ, ನಾನು ನಿಮ್ಮನ್ನ ನೋಡಕ್ಕೆ ಅಂತಾನೆ ಬಂದೆ ರೀ. ನೀವೆಲ್ಲೂ ಕಾಣ್ಲಿಲ್ಲ, ಪಾರೋರ್ ಜೊತೆ ಮಾತಾಡ್ತಾ ಇದ್ದೆ ಅಷ್ಟೇ. ಪಾರು, ನಿನ್ಗಾದ್ರೂ ಬುದ್ಧಿ ಇಲ್ವಾ? ಎಲ್ಲ ಬೀದಿ ನಾಯಿಗಳು ಒಳ್ಳೆ ಬೀದಿ ನಾಯಿಗಳಾಗಿರಲ್ಲ. ಅದೇ ತರ ಎಲ್ಲ ಗಂಡಸರು ನಂತರ ಒಳ್ಳೆ ಗಂಡಸರಾಗಿರಲ್ಲ. ಓಕೆ, ಆಮೇಲೆ ನೋಡ್ಕೊ. ಆಯ್ತು ಬಾವು. ಹುಡು ಗಾಡ್ಯಾ. ಈ ಗೌಡ್ರೆ ನಾಲ್ಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡ್ರಿ. ಪ್ರಪಂಚದಲ್ಲಿ ನೀವೊಬ್ರೆ ಒಳ್ಳೆಯವರು, ಇನ್ನು ಉಳಿದವರೆಲ್ಲ ಕೆಟ್ಟವ್ರೇನ್ರಿ? ಅಲ್ಲ ಅಣ್ಣಪ್ಪನವ್ರೆ, ಮೊಬೈಲ್ ಕಳ್ಳ ಅಂದ್ರೆ ಜೇಬ್ ಯಾಕೆ ಮುಟ್ಟು ನೋಡ್ಕೊಂಡ್ರಿ? ನೀವು ಯಾರು ಹೇಳಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ಗೊತ್ತಾಯ್ತು ತಾನೆ? ನಾನು ಹೇಳೋದು ನಿಮಗೆ ಬುಡಿ ಗಾಡ್ಯಾ. ಪರೋರೆ ಪರೋರೆ ಒಳ್ಳೆ 3D ಸಿನಿಮಾದಲ್ಲಿ ದೇವು ತರ ಎಂಟ್ರಿ ಕೊಟ್ಬಿಟ್ರಲ್ರಿ. ಕರೆಯದೆ ಬರುವವರನ್ನ ಕೇಳದೆ ಎದುರಿಸು ಅಂತ ನಮ್ಮವ್ವ ಕೊಟ್ಟಿದ್ದ. ಅದಕ್ಕೆ ದಿಢೀರ್ ಅಂತ ಎಂಟ್ರಿ ಕೊಟ್ಬಿಟ್ಟು. ಇದಕ್ಕೇನು ಕಮ್ಮಿ ಇಲ್ಲ, ಪಾರೋರ್ನ ಕರೀರಿ. ಓ ಅಣ್ಣಪ್ಪನವ್ರಿ, ಹಟ್ಟಿ ಯಜಮಾನ ನಾನಿಲ್ವಾ ಅಂತದ್ರಲ್ಲಿ ಪಾರು ಯಾಕಬೇಕು? ವಿಷಯ ಹೇಳ್ಬಿಟ್ಟು ಬುಡಿ ಗಾಡ್ಯಾ. ಪಾರೋರ್ ಒಂದು ಸಣ್ಣ ಆಸೆನ ನೆರವೇರ್ಸಕ್ಕಾಗ್ಲಿಲ್ಲ ಅಂದಮೇಲೆ ನಿಮ್ಮ ಹತ್ರ ನನ್ಗೇನ್ರಿ ಮಾತು? ಪಾರೋರ್ ಕರೀರಿ, ಗಿಫ್ಟ್ ಕೊಡ್ಬೇಕು. ಗಿಫ್ಟು? ಕರೆಂಟ್ ಇದ್ದಾಗಲೂ ಲಿಫ್ಟಲ್ಲಿ ಹೋಗೋ ಯೋಗ್ಯತೆ ಇಲ್ಲ, ನೀವು ಗಿಫ್ಟ್ ಕೊಟ್ಟಾರ್ಯಾ? ಈ ಗೌಡ್ರೆ ಈ ರೀತಿ ಪ್ರಾಸ ಇಟ್ಕೊಂಡಿರೋ ಡೈಲಾಗ್ ಎಲ್ಲ ನನ್ನ ಹತ್ರ ಬೇಡ. ಅಲ್ಲ ರೀ, ಪಾರೋರ್ ನಿಮ್ಮನ್ನ ಏನ್ರಿ ಕೇಳಿದ್ರು? ಜಸ್ಟ್ 50,000 ಟ್ಯಾಬ್ ಕೇಳಿದ್ರು. ಅದನ್ನ ಕೊಡ್ಸೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನಿಮ್ಗೆ ಯಾಕ್ರಿ ಬೇಕು ಅಷ್ಟು ಸುಂದರವಾಗಿರೋ ನಾದ್ನಿ? ನನಗೆ ಕೊಟ್ಟು ಮದುವೆ ಮಾಡ್ಬಿಡಿ, ನಮ್ಮನೆ ಕಳಿಸ್ಬಿಡಿ, ನಾನು ಮೊದಲು ಚೆನ್ನಾಗಿ ನೋಡ್ಕೋತೀವಿ ಅಂತೆ. ಮೊದಲು ನೀವು ನಿಮ್ಮನ್ನ ಚಂದಾಗಿ ನೋಡ್ಕೊಳ್ಳಿ, ಆಮೇಲೆ ಪಾರುನ್ ಚಂದಾಗಿ ನೋಡ್ಕೊಳ್ಳಿ. ಅವಳಿಂದ ನಮ್ಗೇನು ತೊಂದರೆ ಆಗಿಲ್ಲ, ನಾವೇ ನೋಡ್ಕೋತೀವಿ. ಅಲ್ಲ, ಪಾರು ನಿಮ್ತ ಗಿಫ್ಟ್ ಬೇಕು ಅಂತ ಕೇಳಿದ್ಲ? ಪಾರೋರು ಕೇಳಿರೋದಕ್ಕೇನೆ ನಾನು ಈ ಟ್ಯಾಬ್ ತಂದು ಕೊಡ್ತಿರೋದು ಅಂತ ಇವ್ರಿಗೆ ಹೇಳ್ಬಿಟ್ರೆ ನಾನು ಪಾರೋರು ಕೊಟ್ಟಿರೋ ಮಾತನ್ನ ಮೀರ್ದಂಗಾಗುತ್ತೆ. ಸೊ ಹೇಳೋದೇ ಬೇಡ. ಈ ಗೌಡ್ರೆ, ಹೆಣ್ಮಕ್ಳು ಮನ್ಸಲ್ಲಿರೋ ಆಸೆನ ಅವ್ರು ಕೇಳದೆ ಇದ್ರು ನಾವೇ ಅರ್ಥ ಮಾಡ್ಕೋಬೇಕ್ರಿ. ಅದೆಲ್ಲ ನಿಮ್ಮಂತ ಪಟ್ಟಾಪಟ್ಟಿ ಚಡ್ಡಿ ಬನಿನ್ ಮಾರೋರ್ಗೆಲ್ಲ ಅರ್ಥ ಆಗುತ್ತೆ. ಬೇಗ ಪಾರೋರನ್ನ ಕರೀರಿ, ಈ ಗಿಫ್ಟ್ ಕೊಟ್ಟು ನಾನು ಬೆಸ್ಟ್ ಅನ್ನಿಸ್ಕೋಬೇಕು. ಗಿಫ್ಟ್ ಕೊಟ್ಬಿಟ್ಟು ನೀವು ಬೆಸ್ಟ್ ಅನ್ನಿಸ್ಕೊಂಡ್ರಿ, ಇಲ್ಲ ನಾನು ಕೊಡೋ ಟ್ವಿಸ್ಟ್ಗೆ ಬ್ಲಾಸ್ಟ್ ಅದಾರಿ. ಕಾದು ನೋಡಿ. ಪಾರು ಪಾರು
ಬಾವು 50,000 ರೂಪಾಯಿ ಟಬ್ ಕೊಡ್ಸ್ಬಿಟ್ಟು ಯಾಕೆ ಕರ್ದು ಹಿಂಸೆ ಕೊಟ್ಟಿರಿ? ಪಾರು ಅದು ಟಬ್ ಅಲ್ಲ, ಟ್ಯಾಬು. ಹಿಡಿದ್ರಿ ಜಾಡ. ಪಾರೋರೆ, ಗೌಡ್ರು ನಿಮ್ಗೆ 50,000 ಕೊಟ್ಟು ಈ ಟ್ಯಾಬ್ ಕೊಡ್ಸಿದ್ರಾ? ನೋಡಿ, ಮೋಸ್ಟ್ಲಿ ಅದು ಮೆಜೆಸ್ಟಿಕಲ್ ಸಿಗೋ 500 ರೂಪಾಯಿ ಚೈನಾ ಸೆಟ್ ಅನ್ಸುತ್ತೆ. ಜಾನಿವ್ರೆ, ಇದು ಚೈನಾ ಸೆಟ್ ಅಲ್ಲ, ಗಾಡ್ ಇನ್ ಇಂಡಿಯಾ. ಪಾರೋರೆ, ಅದು ಗಾಡ್ ಇನ್ ಇಂಡಿಯಾ ಅಲ್ಲ, ಮೇಡ್ ಇನ್ ಇಂಡಿಯಾ. ಹಿಡಿದ್ರಿ ಜಾಡ. ಜಾನಿಯವ್ರೆ, ನಮ್ ಬಾವನ್ನ ಏನು ಅನ್ಕೊಂಬಿಟ್ಟಿದ್ದಿ, ನನ್ ಮನ್ಸಿನ ಬೈಕಿನ 7 ದಿನ ಅರ್ಥ ಮಾಡ್ಕೊಂಡು ಈಡೇರಿಸ್ಬಿಟ್ಟವ್ರೆ. ನಂಗಂತೂ ಬಹು ಖುಷಿ ಆಯ್ತದೆ. ಪಾರು, ಇಂಥ ನಾಲ್ಕರ ಜೊತೆ ಮಾತಾಡೋದು ಬಿಟ್ಬಿಟ್ಟು 50,000 ರೂಪಾಯಿ ಟ್ಯಾಬ್ ಕೊಡ್ತೀನಿ, ಇವಾಗ ಆಟ ಆಡ್ಕೋ ಹೋಗು. ಆಯ್ತು ಬಾವು. ನಾನು ಕಷ್ಟಪಟ್ಟು ನನ್ನ ಹೆಂಡತಿ ಹತ್ರ ದುಡ್ಡು ಕದ್ದು ಈ ಟ್ಯಾಬ್ ತಗೊಂಡ್ಬಂದ್ರೆ ಈ ಗೌಡ್ರು ನನ್ಗಿಂತ ಮೊದಲೇ ಕೊಡಿಸ್ಬಿಟ್ಟಿದಾರಲ್ಲಪ್ಪ. ಅಣ್ಣಪ್ಪನವ್ರಿ, ನೀವೇನೇ ಮಾತಾಡ್ಕೊಂಡ್ರು ನಿಮಗಿಂತ ಓಸಿ ನಾ ಫಾಸ್ಟ್ ಆಗವನಿ, ಹಾಗಾಗಿ ನನಗೆಲ್ಲ ಗೊತ್ತಾಗ್ಬಿಡ್ತದೆ. ಸುಮ್ಮನೆ ಇದನ್ನೆಲ್ಲ ಬಿಟ್ಬಿಟ್ಟು ಈ ಟ್ಯಾಬ್ ತಗೊಂಡೋಗಿ ಅಂಗಡಿಯವನು ಕೊಟ್ಬಿಟ್ಟು ಅವತ್ತವನು ದುಡ್ಡು ಇಸ್ಕೊಂಡು ಮಧುರ ಅವ್ರ ದುಡ್ಡನ್ನ ಎಲ್ಲಿ ಕದ್ದಿದ್ರು ಅಲ್ಲೇ ಇಟ್ಬಿಡಿ. ಇಲ್ಲಾಂದ್ರೆ ನಾನೇ ಮಧುರ ಅವ್ರಿಗೆ ಹೋಗ್ಬಿಟ್ಟು ನಿಮಗೆ ಬ್ಯಾ ಅನ್ನಿಸ್ಬಿಡ್ತೀನಿ.